ಎಲ್ಲ ಸರಿ ಇದೆ, ಆದ್ರೆ ಈ ಹೊಟ್ಟೆ ಒಂಚೂರು ಕಡಿಮೆ ಮಾಡ್ಕೊಳ್ಬೇಕು ಅಂತ ನೀವೇನಾರ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನೀವು ಸಿಂಪಲ್ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಸಾಕು. ಮೊದಲನೇದು, ಮೀಲ್ ಪ್ಲೇಟ್ ಅನ್ನ ಸರಿ ಮಾಡ್ಕೊಳ್ಬೇಕು. 100% ನಿಮ್ಮ ಮೀಲ್ ಪ್ಲೇಟ್ ಇದೆ ಅಂದ್ರೆ ಅದರಲ್ಲಿ 25% ಪ್ರೋಟೀನ್ ಇರಬೇಕು, 25% ಕಾರ್ಬೋಹೈಡ್ರೇಟ್ ಇರಬೇಕು, ಇನ್ 50% ಅಲ್ಲಿ ಫೈಬರ್ ಇರಬೇಕು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರಬೇಕು, ಮತ್ತೆ ಗುಡ್ ಫ್ಯಾಟ್ ಇರೋ ತರ ನೋಡ್ಕೊಳ್ಳಿ. ಎರಡನೇದು, ಮಸಲ್ ನ ಬಿಲ್ಡ್ ಮಾಡ್ಬೇಕು ಅಂತಂದ್ರೆ ಜಿಮ್ಮಿಗೆ ಹೋಗ್ಬೇಕು, ಆ ಕೆಲಸ ಮಾಡ್ಬೇಕು, ಇದು ಅದು ಅಂತ ಅಲ್ಲ. ನೀವು ಎಕ್ಸಸೈಸೇ ಮಾಡಿ ಅಲ್ಲಿ ಮಸಲ್ ನ ಬಿಲ್ಡ್ ಮಾಡ್ಕೊಳ್ತಾ ಅಂದ್ರೆ ಪ್ರೋಟೀನ್ ಇಂಟೇಕ್ ನ ಚೆನ್ನಾಗಿ ಮಾಡ್ಕೊಳ್ಬೇಕು. ಮೂರನೇದು, ನೀವು ನಿದ್ದೆನ ಚೆನ್ನಾಗಿ ಮಾಡ್ಬೇಕು. 6 ರಿಂದ 8 ಗಂಟೆಗಳ ಕಾಲ ಕಂಟಿನ್ಯೂಸ್ ನಿದ್ದೆ ಮಾಡ್ಬೇಕು. ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊಂಡೆ, ರಾತ್ರಿ ಮಲ್ಕೊಂಡೆ ಹಂಗಲ್ಲ. ಕಂಟಿನ್ಯೂಸ್ ಸ್ಲೀಪ್ ಮಾಡೋದ್ರಿಂದ ನಿಮ್ದು ಹೊಟ್ಟೆ ಕಡಿಮೆ ಆಗಕ್ಕೆ ಅಥವಾ ಬೊಜ್ಜು ಕಡಿಮೆ ಆಗಕ್ಕೆ ಸಹಾಯ ಆಗುತ್ತೆ. 4ನೇದು, ಹೈಡ್ರೇಟ್ ಆಗಿ ಇರಬೇಕು. ನಮ್ಮ ಬಾಡಿಗೆ ಪ್ರತಿನಿತ್ಯ ಒಂದು 2.5 ರಿಂದ 3 ಲೀಟರ್ ಅಷ್ಟು ನೀರನ್ನ ಚೆನ್ನಾಗಿ ಕುಡಿಬೇಕು. 5ನೇದೇನು ಅಂತ ಅಂದ್ರೆ ನೀವು ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು. ಅಂದ್ರೆ ಏನೇ ಸಿಚುಯೇಷನ್ ಬಂದ್ರೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು, ಪಾಸಿಟಿವ್ ಆಗಿ ತಗೊಳ್ಬೇಕು, ಪಾಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಹಿಂಗಿದ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಏನಾರ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕು ಅಂದ್ರೆ ಫಿಟ್ ಅಂತ ಕಮೆಂಟ್ ಮಾಡಿ ಅಥವಾ DM ಮಾಡಿ.